ಹಲೋ ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಲಿಂಬೆಹಣ್ಣಿನ ರುಚಿಕರವಾದ ಉಪ್ಪಿನಕಾಯಿಯನ್ನು ತೋರಿಸ್ತಾ ಇದ್ದೀನಿ. ಇದನ್ನು ವರ್ಷಗಟ್ಟಲೆ ಇಟ್ಟರೂ ಕೆಡದಂತಹ ಲಿಂಬೆಹಣ್ಣಿನ ಉಪ್ಪಿನಕಾಯಿ ಕಡಿಮೆ ಸಾಮಗ್ರಿಗಳನ್ನು ಹಾಕಿ ಹೇಗೆ ಮಾಡುವುದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಮಾಡಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ರಸ ಬಿಟ್ಟಿದೆ, ಯಾವ ಥರ ಆಗಿದೆ. ಒಬ್ಬೊಬ್ಬರು ಇದನ್ನು ಹೆಚ್ಚಾಕಿ ನೀರಲ್ಲಿ ಕುದಿಸಿ ಮಾಡ್ತಾರೆ. ಏನಿಲ್ಲ, ಇದನ್ನು ಹಾಗೆ ಮಾಡಿದ್ದಿದ್ದು. ಯಾವ ಥರ ಮಾಡಿದ್ದೀನಿ, ಕಡಿಮೆ ಸಾಮಗ್ರಿಗಳಲ್ಲಿ ಯಾವ ಥರ ಉಪ್ಪಿನಕಾಯಿ ಮಾಡಿದ್ದೀನಿ. ವರ್ಷಗಟ್ಟಲೆನೂ ಇಟ್ಟರೆ ಕೆಡಲಾರದಂತಹ ರುಚಿಕರವಾದ ಲಿಂಬೆಹಣ್ಣಿನ ಪಿಕಲ್. ಬನ್ನಿ, ಯಾವ ಥರ ಮಾಡಿದ್ದೀನಿ, ಹೇಗೆ ಮಾಡಿದ್ದೀನಿ ಅಂತ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ. ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾ ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದು ಅಲ್ಲದೆ ನಾನು ಒಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ಅವಲಕ್ಕಿ ಮದುವೆ ಮನೆ ಸ್ಟೈಲಲ್ಲಿ ಯಾವ ಥರ ಅವಲಕ್ಕಿ ಮಾಡ್ತಾರೆ ಮದುವೆ ಮನೆಯಲ್ಲಿ ಅಂತ ತೋರಿಸಿದ್ದೆ. ಅದನ್ನು ಚೆನ್ನಾಗಿ ನೋಡಿದ್ದೀರಾ, ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ಅದೇ ಥರ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ತುಂಬ ರುಚಿಯಾಗಿದೆ. ಉಪ್ಪಿನಕಾಯಿ ರಸನೂ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು, ಒಂದೇ ಅರ್ಧ ತಾಸಲ್ಲಿ ತುಂಬ ಚೆನ್ನಾಗಿ ರಸ ಬಿಟ್ಟಿತ್ತು. ಬನ್ನಿ, ಯಾವ ಥರ ಮಾಡೋದು ಅಂತ. ನಾನು ಅಂದರೆ ಇವಾಗೆಲ್ಲ ನಮ್ಮ ಮನೆ ಮುಂದೆಲ್ಲ ಲಿಂಬೆಹಣ್ಣು ಮಾರಕ್ಕೆ ಬರ್ತಿರ್ತಾರೆ ಬುಟ್ಟಿಯಲ್ಲಿ ತೊಗೊಂಡು. ನಾನು 100 ಲಿಂಬೆಹಣ್ಣು ತೊಗೊಂಡಿದ್ದೆ. ನಾನು 100 ಲಿಂಬೆಹಣ್ಣಲ್ಲಿ ನಾನು 60 ಕಾಯ್ದು ಲಿಂಬೆಹಣ್ಣು ಮಾಡಿದ್ದೀನಿ ಅಷ್ಟೇ. ಉಳ್ಕಿದ್ದು ಮತ್ತು ಬೇರೆ ಥರದ ಉಪ್ಪಿನಕಾಯಿ ಮಾಡೋಣ ಅಂತ ಅಷ್ಟೇ ಮಾಡಿದ್ದೀನಿ. ನೋಡಿ, ಈ ಥರ ಮಾಡಿ ಪ್ಲಾಸ್ಟಿಕ್ ಜಾರ್ ಇರುತ್ತಲ್ಲ, ಪ್ಲಾಸ್ಟಿಕ್ ಜಾರಲ್ಲಿ ಹಾಕಿ ಇದನ್ನು ಇಟ್ಬಿಟ್ರೆ ಒಂದು 15-20 ದಿವಸ ಬಿಟ್ಟು ತೆಗಿಬೇಕು. ಕಳೆತು ಬಿಟ್ಟಿರುತ್ತೆ ಉಪ್ಪಿನಕಾಯಿ. ನೋಡಿ, ಈ ಥರ ಲಿಂಬೆಹಣ್ಣೆಲ್ಲ ತೊಗೊಂಡು ನಾನು ಮೊದಲು ನೀರಲ್ಲಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಇದನ್ನು ಫುಲ್ ಕ್ಲೀನಾಗಿ ಒರೆಸ್ಕೋಬೇಕು. ಇದು ನಮ್ಮ ಹಸ್ಬೆಂಡ್ ಎಲ್ಲ ಹೆಚ್ಕೊಡ್ತೀನಿ, ನೀವು ಬೇರೆ ಅಲ್ಲೆಲ್ಲ ಮಸಾಲೆ ರೆಡಿ ಮಾಡ್ಕೊಂಡ್ರು, ಅದಕ್ಕೆ ಸುಮ್ಮನೆ ಅದೇ ಎಲ್ಲ ನೋಡಿ ಕ್ಲೀನಾಗಿ ಒರೆಸ್ಕೊಂಡು ಈ ಥರ ಹೆಚ್ಚಿದ್ದೀವಿ. ನೋಡಿ, ಈ ಥರ ಎಲ್ಲ ಹೆಚ್ಚಿಟ್ಟಿದ್ದಾರೆ. ಇದನ್ನು ಹೆಚ್ಚಾದಮೇಲೆ ನಾವು ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಏನೇನು ಐಟಮ್ ಬೇಕಂದರೆ, ಫಸ್ಟಿಗೆ ಇದಕ್ಕೆ ಉಪ್ಪು ಹಾಕಬೇಕು. ನಾವು ಇದಕ್ಕೆ ಒಂದು 4-5 ಸ್ಪೂನ್ ಉಪ್ಪು ಹಾಕಿದ್ದೀನಿ ನಾನು. ನಿಮಗೂ ಎಷ್ಟು ಬೇಕೋ ಆ ಥರ ಅಷ್ಟು ಸ್ಪೂನ್ ಉಪ್ಪು ಹಾಕಿ ಇದಕ್ಕೆ ಒಂದು ಬಟ್ಲ ಉಪ್ಪು ಹಾಕಬೇಕು. ನಾನು ಅಜ್ಮಾಸ್ ನನಗೆ ಎಷ್ಟು ಹಾಕ್ಬೇಕಂತ ಗೊತ್ತಿತ್ತಲ್ಲ, ಅದಕ್ಕೆ ನಾನು ಹಾಕಿದ್ದೀನಿ. ನಾನು ಮಿನಿಮಮ್ ಈ ಸ್ಪೂನಿಂದ, ಒಂದು ದೊಡ್ಡ ಸ್ಪೂನಿಂದ 4-5 ಚಮಚ ಉಪ್ಪನ್ನು ಹಾಕಿದ್ದೀನಿ ನಾನು. ನೋಡಿ, ಇದನ್ನು ಫಸ್ಟಿಗೆ ನಾವು ಉಪ್ಪು ಮತ್ತು ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದ್ದೆ ನಾನು. ತುಂಬ ಚೆನ್ನಾಗಿ ಅನಿಸುತ್ತೆ, ರುಚಿಯಾಗಿರುತ್ತೆ. ಆದರೆ ಅದನ್ನು ಮಾಡಿಟ್ಟ ಮೇಲೆ ಒಂದು 15 ದಿವಸ ಆದರೂ ನೀವು ಅದನ್ನು ತೆಗಿಯೋಕ್ಕೆ ಹೋಗಬೇಡಿ. ಅಂದರೆ 15 ದಿವಸ ಆದಮೇಲೆ ಫುಲ್ ಕಳೆತೋಗುತ್ತೆ. ಆವಾಗ ತಿನ್ನೋಕ್ಕೂ ಟೇಸ್ಟ್ ಅನಿಸುತ್ತೆ. ಎಲ್ಲಾದರೂ ಕಳ್ತಿರೋಂಗಿಲ್ಲ, ಎಲ್ಲ ಹಾಗೆ ಇರುತ್ತೆ. ನೋಡಿ, ನಾನು ಒಂದು 4-5 ಚಮಚ ಉಪ್ಪನ್ನು ಹಾಕಿದ್ದೀನಿ. ಆಮೇಲೆ ನಾನು ಒಂದು ಸ್ಪೂನು ಒಂದು ದೊಡ್ಡ ಸ್ಪೂನಿಂದ ಅರಿಶಿನ ಪುಡಿ ಹಾಕಿದ್ದೀನಿ. ನೋಡಿ, ಈಗ ದೊಡ್ಡೊಂದು ಸ್ಪೂನಿಂದ ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಾನು. ಎಲ್ಲ ಇದು ಅರಿಶಿನ ಪುಡಿ ಮತ್ತು ಉಪ್ಪು ಎರಡೂ ಹಾಕಿ ನಾನು ಮೊದಲಿಗೆ ಮಿಕ್ಸ್ ಮಾಡಿಟ್ಬಿಟ್ಟೆ. ಅಂದರೆ ಇದು ಉಪ್ಪೆಲ್ಲ ಬಿಟ್ಟು ಸ್ವಲ್ಪ ರಸ ಬಿಡುತ್ತಲ್ಲ. ಆಮೇಲೆ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಒಂದು ಹನಿನೂ ನೀರು ಇರಬಾರ್ದು. ಈಗ ನಾವು ಹಾಕೋ ಪಾತ್ರೆಯಲ್ಲಿ ಎಲ್ಲ ಆಯಿತು, ಆಮೇಲೆ ನಾವು ಏನು ಕೈಯಾಡಿಸೋ ಚಮಚದಿಂದ ಆಯಿತು, ಇದರಲ್ಲೂ ಆಯಿತು, ಒಂದು ಹನಿನೂ ನೀರು ಬೀಳಾರ್ದಂಗೆ ನೋಡ್ಕೋಬೇಕು ಈ ಉಪ್ಪಿನಕಾಯಿನ. ಯಾಕಂದರೆ ನೀರು ಏನಾದ್ರು ಇತ್ತಪ್ಪ ಅಂದರೆ ಬೇಗ ಕೆಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಈಗ ಒಂದೊಂದು ವರ್ಷಗಟ್ಟಲೆ ಇಟ್ಕೊಂಡು ತಿಂತಿರ್ತೀವಲ್ಲ, ಇದಕ್ಕೆ ಯಾವುದೇ ಕಾರಣಕ್ಕೂ ಒಂದು ಹನಿನೂ ನೀರು ಬೀಳಾರ್ದಂಗೆ ಮಾಡಬೇಕು. ಈಗ ಕಲಸೋ ಪಾತ್ರೆಯಲ್ಲಿ ಆಯಿತು, ಸೌಂಟಲ್ಲಿ ಆಯಿತು, ಇದರಲ್ಲೇ ಆಯಿತು, ನಾವು ಏನು ಮಾಡ್ತಿರ್ತೀವಲ್ಲ, ನೀರು ಇಲ್ದಂಗೆ ಮಾಡಬೇಕು ಇದನ್ನು ಉಪ್ಪಿನಕಾಯಿ. ನಾವು ಅದಕ್ಕೆ ಅದನ್ನು ಲಿಂಬೆಹಣ್ಣು ನೀರಲ್ಲಿ ಹಾಕಿದ ತಕ್ಷಣ ಅದಕ್ಕೆ ಫುಲ್ಲು ಒಣ ಒರೆಸ್ಕೊಂಡು ಹೆಚ್ಚಬೇಕು. ಹೆಚ್ಚುವಾಗ ಸುತ್ತ ಅದರಲ್ಲೂ ನೀರು ಇರಬಾರ್ದು ಅಂತ ಪೂರ್ತಿ ಒಣ ಒರೆಸಿ ಹೆಚ್ಕೊಂಡಿದ್ದೀನಿ ನಾನು. ನೋಡಿ, ಈ ಥರ ಎಲ್ಲ ನಾವು ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕಿ ಅದನ್ನು ಸ್ವಲ್ಪ ಬಿಟ್ಬಿಟ್ವಿ. ಅಂದರೆ ಅದು ರಸ ಬರಬೇಕಲ್ಲ, ಬಿಟ್ಟಿದ್ದೀನಿ. ಈ ಕಡೆ ಒಂದು ನಾನು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಲ್ಲಿ ಸಾಸಿವೆ ತೊಗೊಂಡಿದ್ದೀನಿ ನಾನು. ಒಂದು ಬಟ್ಲ ಸಾಸಿವೆ, ಅಂದರೆ ಸಣ್ಣ ಬಟ್ಲಿದೆ ಒಂದು ಬಟ್ಲ ಸಾಸಿವೆ ತೊಗೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಬಟ್ಲಿದೆ ಮೆಂತ್ಯ ತೊಗೊಂಡಿದ್ದೀನಿ. ನೋಡಿ, ಇದಕ್ಕೆ ನಾವು ಎಷ್ಟು ಮೆಂತ್ಯ ಮತ್ತು ಸಾಸಿವೆ ಹಾಕ್ತೀವಲ್ಲ ಅಷ್ಟು ರುಚಿಕರ ಆಗುತ್ತೆ. ಇದು ಮೇನ್ ಉಪ್ಪಿನಕಾಯಿಗೆ ಹಾಕುವಂಥ ಮಸಾಲೆ ಅಂತಲೇ ಹೇಳ್ಬೋದು ನಾವು. ಏಕೆ ಬೇರೆ ಏನು ಹಾಕೋದಿರಲ್ಲ, ಇದನ್ನೇ ಟೇಸ್ಟಾಗಿರುತ್ತಲ್ಲ, ಅದಕ್ಕೆ ರುಚಿಕರವಾಗಿ ನಾವು ಇದನ್ನು ಹುರ್ಕೋಬೇಕು. ಮೊದಲಕ್ಕೆ ಇದು ಚಟಪಟ ಅನ್ನತ್ತೆ. ಆಮೇಲೆ ಮೆಂತ್ಯ ಎಲ್ಲ ಕೆಂಪಾಗುತ್ತೆ, ಸಾಸಿವೆ ಎಲ್ಲ ಚಟ್ಪಟ್ ಅಂತ ಅನ್ನಕ್ಕೆ ಶುರು ಆಗುತ್ತೆ. ಅನ್ನೋ ತನಕನೂ ನಾವು ಇದನ್ನು ಹುರಿಬೇಕು. ಸಣ್ಣ ಹುರಿಯಲ್ಲಿಟ್ಟು ಹುರಿರಿ, ಯಾಕಂದ್ರೆ ತುಂಬ ಹೊತ್ತಿದ್ರೂ ಟೇಸ್ಟ್ ಅನಿಸಲ್ಲ. ಇದು ಮೆಂತ್ಯ ಎಲ್ಲ ಸ್ವಲ್ಪ ಕೆಂಪಾಗಿ ಸಾಸಿವೆ ಎಲ್ಲ ಚಟ್ಪಟ್ ಅಂತ ಇದೆ. ಈಗ ಅಂದ ತಕ್ಷಣ ಅದನ್ನು ನಾವು ಹುರಿದಾದ್ಮೇಲೆ ಸ್ವಲ್ಪ ಆರಕ್ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೋಬೇಕು. ಅಲ್ಲಿ ತನಕ ನಾವು ಈ ಕಡೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಎಲ್ಲ ಇಟ್ಟಿರ್ತೀವಲ್ಲ, ಅದು ಚೆನ್ನಾಗಿ ರಸ ಬಿಡ್ತಾ ಇರತ್ತೆ. ಇದನ್ನು ಮಾತ್ರ ಮಾಡೊಂದು 15 ದಿನ ಆದರೂ ಓಪನ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಏನಾಗುತ್ತೆ ಅಂದರೆ ಟೇಸ್ಟ್ ಇರುತ್ತೆ, ಇಲ್ಲಂತಿಲ್ಲ, ಬಟ್ ಕಳ್ತಿರಂಗಿಲ್ಲ ಅಷ್ಟೇ. ಕಳಿಬೇಕಂದ್ರೆ ಒಂದು 15 ದಿನ ಆದರೂ ಕಳಿಯೋಕ್ಕೆ ಟೈಮ್ ಬೇಕಾಗುತ್ತೆ ಲಿಂಬೆಹಣ್ಣು ಉಪ್ಪಿನಕಾಯಿಗೆ. ನೋಡಿ, ಈ ಥರ ಈಗ ನಮ್ಮದು ಸಾಸಿವೆನೂ ಚಟಪಟ ಅಂತ ಇದ್ದೇವೆ. ಆಮೇಲೆ ಮೆಂತ್ಯನೂ ನೋಡಿ ಈ ಥರ ಕೆಂಪಾಗಿದೆ. ಪ್ಯಾನಲ್ಲಿ ಈ ಥರ ಹುರ್ಕೋಬೇಕು. ಇದನ್ನು ಹುರಿದು ಆರಕ್ಕಿಡಬೇಕು. ಇಲ್ಲಿ ನೋಡಿ, ಈ ಕಡೆ ನಾನು ಏನು ಕಲಸಿಟ್ಟಿದ್ದಲ್ಲ, ಈ ಥರ ಇದನ್ನು ಫುಲ್ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಅರಿಶಿನ ಪುಡಿ ಉಪ್ಪು ಎಲ್ಲ ಹಾಕಿದ್ವಲ್ಲ, ಇದನ್ನು ಚೆನ್ನಾಗಿ ಫುಲ್ ಮಿಕ್ಸ್ ಎಲ್ಲ ಮಾಡ್ಕೋಬೇಕಾದ್ರೆ ಎಲ್ಲ ಕಡೆ ಉಪ್ಪೆಲ್ಲ ಹತ್ತಬೇಕಲ್ಲ, ಅದಕ್ಕೆ ಈ ಥರನೂ ಮಿಕ್ಸ್ ಮಾಡ್ಕೊಳ್ಳಿ. ಸೌಂಟ್ಲೆ ಸರಿಯಾಗಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ. ನಾನು ಇವಾಗ ಇದಕ್ಕೆ ಬೆಲ್ಲದ ಪುಡಿ ಹಾಕಿದ್ದೀನಿ. ಒಂದು ಬೌಲು ಪೂರ್ತಿ ಬೆಲ್ಲದ ಪುಡಿ, ಅದು ನಾನು ತೊಗೊಂಡಿದ್ದೀನಿ.
ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ತೊಗೊಂಡಿದ್ದೀನಿ ನಾನು ಫುಲ್ ಒಂದು ಬೌಲು. ಯಾಕಂದರೆ ಮನೇಲಿ ಇದೇ ಬೆಲ್ಲ ಇತ್ತಂತ ನಾನು ಇದೇ ಹಾಕಿದ್ದೀನಿ. ನೀವು ಯಾವ್ದು ಬೇಕಾದ್ರೆ ಸಕ್ಕರೆ ಹಾಕ್ಬೋದು. ಆದಷ್ಟು ಸಕ್ಕರೆಗಿಂತ ಇದಕ್ಕೆ ಬೆಲ್ಲನೇ ಟೇಸ್ಟ್ ಅನಿಸುತ್ತೆ. ನಾರ್ಮಲ್ ಬೆಲ್ಲನೂ ನೀವು ಅದನ್ನು ಸಣ್ಣಗೆ ಪುಡಿ ಮಾಡ್ಕೊಂಡು ಹಾಕ್ಕೋಬೋದು. ಇದು ಆರ್ಗ್ಯಾನಿಕ್ ಬೆಲ್ಲ ಆಲ್ರೆಡಿ ಪುಡಿನೇ ಇತ್ತು, ಅದಕ್ಕೆ ಇದನ್ನೇ ಹಾಕಿದ್ದೀನಿ. ಹಾಗೆ ನಾನು 2-3 ಸ್ಪೂನು ನಾನು ಖಾರ ಪುಡಿ ಹಾಕಿದ್ದೀನಿ. ನಮ್ಮದು ಖಾರ ಪುಡಿ ಹೆಂಗಿದೆ ಅಂದರೆ ತುಂಬ ಖಾರ ಇದೆ, ಬಟ್ ಕಲರ್ ಅಷ್ಟು ಕಾಣಿಸಲ್ಲ, ಬಟ್ ಟೇಸ್ಟ್ ಆಗಿದೆ. ಇದು ನಾನು MTR ಖಾರ ಪುಡಿ ಇದು, ಅದನ್ನು ಹಾಕಿದ್ದೀನಿ ನೋಡಿ. ನಾನು 3-4 ಸ್ಪೂನು ಖಾರ ಪುಡಿನ ಹಾಕ್ಕೊಂಡಿದ್ದೀನಿ. ಮತ್ತು ಅದೆಲ್ಲ ಹಾಕಿ ಇನ್ನೊಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ನಾವೀಗ ಉಪ್ಪು ಅರಿಶಿನ ಪುಡಿ ಹಾಕಿದ್ವಿ, ಆಮೇಲೆ ಒಂದು ಬೌಲ್ ಬೆಲ್ಲ ಹಾಕಿದ್ದೀವಿ, ಮತ್ತು ಇದಕ್ಕೆ ಖಾರ ಪುಡಿನ ಹಾಕಿ ಇದೇ ಥರ ಎಲ್ಲ ರೀತಿಯೇ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಅಂದರೆ ಅದು ಎಲ್ಲ ಕಡೆ ಸೇರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ರಸನೂ ಚೆನ್ನಾಗಿ ಬಿಡುತ್ತೆ. ಎಲ್ಲ ಮಿಕ್ಸ್ ಆಗಬೇಕಲ್ಲ ನೋಡಿ, ಈ ಥರ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾವು ಕೈಯಿಂದ ಸೌಂಡಿಂದ ಕೈ ಆಡಿಸೋಕ್ಕಿಂತ ಈ ಥರ ಮಾಡ್ಕೋಬೇಕು. ನಾನೇನು ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಸಾಸಿವೆ ಮತ್ತು ಮೆಂತ್ಯ ಏನು ಮಾಡ್ಕೊಂಡಿದ್ದೆನಲ್ಲ ಅದ್ರದ್ದು ಪೌಡರು ಈ ಥರ ಮಸಾಲೆ ಮಾಡ್ಕೋಬೇಕು. ಸಾಸಿವೆ ಮತ್ತು ಮೆಂತ್ಯ ಹುರ್ಕೊಂಡಿದ್ದು ಪೌಡರ್ ಸಣ್ಣಗೆ ಆಗಬೇಕು, ಇಲ್ಲ ಸ್ವಲ್ಪ ಉರುಟಿದ್ರೂ ನಡೆಯುತ್ತೆ, ಟೇಸ್ಟ್ ಅನಿಸುತ್ತೆ. ಪೂರ್ತಿ ಸಣ್ಣ ಆಗಬಾರ್ದು ಇದು ನೋಡಿ. ಈ ಥರ ಮಾಡಿ ಇದಕ್ಕೆ ನಾವೇನು ಮಾಡಿದ್ದೀವಲ್ಲ ಉಪ್ಪಿನಕಾಯಿ, ಅದಕ್ಕೆ ಈ ಮಸಾಲಾನ ಪೂರ್ತಿಯಾಗಿ ಹಾಕ್ಕೋಬೇಕು. ಇದೇ ರಸ ಬಿಡೋದು, ಟೇಸ್ಟ್ ಕೊಡೋದಂದರೆ ಇದೇ ಇದು ಉಪ್ಪಿನಕಾಯಿಗೆ. ನೋಡಿ ಎಷ್ಟು ಕಡಿಮೆ ಸಾಮಗ್ರಿ ಒಳಗೆ ಎಷ್ಟು ಐಟಮ್ ಹಾಕಿ ಮಾಡಿದ್ದು ಎಷ್ಟು ಚೆನ್ನಾಗಿದೆ. ನೀವು ಈ ಥರ ಟ್ರೈ ಮಾಡಿ. ಏನು ಉಪ್ಪಿನಕಾಯಿನ ಹೆಚ್ಚು, ಒಬ್ಬೊಬ್ರು ಏನು ಮಾಡ್ತಾರೆ ಉಪ್ಪಿನಕಾಯಿ ಹೆಚ್ಚು ನೀರಲ್ಲಿ ಕುದಿಸು ಮಾಡ್ತಾರೆ, ಅದು ಥರನೂ ಮಾಡೋಕ್ಕೆ ಬರುತ್ತೆ. ನಾ ಮಾತ್ರ ಇದೇ ಥರ ಹಾಕಿರ್ತೀನಿ. ವರ್ಷಾನುಗಟ್ಟಲೆ ಇಟ್ಟರು ಇದು ಕೆಡೋದಿಲ್ಲ, ಚೆನ್ನಾಗಿ ಬರುತ್ತೆ, ಟೇಸ್ಟ್ ಅನಿಸುತ್ತೆ. ಇವಾಗ ಮಾವಿನಕಾಯಿ ಉಪ್ಪಿನಕಾಯಿಗಿಂತ ಲಿಂಬೆಹಣ್ಣಿನ ಉಪ್ಪಿನಕಾಯಿ ತುಂಬ ಟೇಸ್ಟ್ ಅನಿಸುತ್ತೆ ನನಗೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಇದೇ ಇಷ್ಟಪಡ್ತಾರೆ, ಲಿಂಬೆಹಣ್ಣಿನ ಉಪ್ಪಿನಕಾಯಿನೇ. ಅದಕ್ಕೆ ನೋಡಿ ಆಲ್ರೆಡಿ ಎಷ್ಟು ರಸ ಬಿಡ್ತಾ ಇದೆ ನನಗೆ. ಒಂದು 10-15 ನಿಮಿಷ ಮುಚ್ಚಿಟ್ಟಿದ್ದೆ ನಾನು, ನೋಡೋಣ ಅಂತ. ಎಷ್ಟು ಚೆನ್ನಾಗಿ ರಸ ಬಿಟ್ಟಿದೆ ನೋಡಿ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ರಸ ಎಲ್ಲ ಬರ್ತಿದೆ. ಅದು ಬೆಲ್ಲ ಹಾಕಿರ್ತೀವಲ್ಲ, ಬೆಲ್ಲ, ಉಪ್ಪು, ಖಾರ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕಿದ್ದೀವಿ, ಮಸಾಲೆ ಬೇರೆ ಹಾಕಿದ್ದೀವಲ್ಲ, ಎಷ್ಟು ಚೆನ್ನಾಗಿ ರಸ ಬಿಟ್ಟಿದೆ ನೋಡಿ. ಇವಾಗ ನಾನು ಒಂದು ಪ್ಲಾಸ್ಟಿಕ್ ಜಾರ್ ತೊಗೊಂಡಿದ್ದೆ. ನಾನು ಆ ಪ್ಲಾಸ್ಟಿಕ್ ಜಾರಲ್ಲಿ ತೆಗೆದು ನಾವು ಮುಚ್ಚಿ ಒಂದು 15 ದಿನ ಇಟ್ಬಿಟ್ವಪ್ಪ ಅಂದರೆ ಅದು ಚೆನ್ನಾಗಿ ಕಳೆಯುತ್ತೆ, ಇನ್ನೂ ರಸ ಬಿಡುತ್ತೆ, ತುಂಬ ಚೆನ್ನಾಗಾಗತ್ತೆ. ನೀವು ಈ ಥರ ಮಾಡಿಕೊಂಡು ತಿಂದು ಹೇಳಿ. ಹಾಗೆ ವಿಡಿಯೋ ಯಾವ ಥರ ಅನ್ನಿಸ್ತು, ಹೆಂಗೆ ಅನ್ನಿಸ್ತು, ನೀವು ಯಾವ ಥರ ಉಪ್ಪಿನಕಾಯಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆ ನಾನು ಹಾಕೋ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ನಾನು ಮನೆಯಲ್ಲಿ ಹಪ್ಪಳ, ಆಮೇಲೆ ಸಂಡಿಗೆ ಎಲ್ಲ ಮತ್ತು ಮೊಸರು ಮೆಣಸಿನ್ಕಾಯಿ ಅಂತಾರಲ್ಲ ಅದೆಲ್ಲ ಮಾಡಿ ನಾವು ಸೇಲು ಮಾಡ್ತೀವಿ. ಅದೆಲ್ಲ ನಾವು ಹಪ್ಪಳ ಮಾಡೋದೊಂದು ವಿಡಿಯೋ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನಾವು ಏನು ಹೋಮ್ ಮೇಡ್ ಏನೇನು ಸೇಲ್ ಮಾಡ್ತೀವಿ ಅಂತಲೂ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನೂ ಮಾಡಿಲ್ಲ, ಮಾಡಿದ ತಕ್ಷಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಒಂದೊಂದು ಲೈಕ್ ಅಂತೂ ಕೊಡಿ. ಲೈಕ್ ಕೊಡದೆ ವಿಡಿಯೋ ನೋಡ್ತೀರಾ, ಪ್ಲೀಸ್ ಲೈಕ್ ಕೊಟ್ಟು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ.